ಸೆಪ್ಟೆಂಬರ್ 10ರಂದು ಡಿಸಿಸಿ ಬ್ಯಾಂಕ್ ಮಹಾಸಭೆ ನಡೆಯಲಿದೆ ಎಂದು ಶಿವಮೊಗ್ಗದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್.ಎಂ. ಮಂಜುನಾಥ್ ಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ಮಹಾಸಭೆ ನಡೆಯಲಿದೆ. ಕಳೆದ ವರ್ಷ 36.75 ಕೋಟಿ ರೂಪಾಯಿ ಗರಿಷ್ಠ ಸಾಧನೆ ಅಡಲಾಗಿದೆ. ಇನ್ನು ಕಳೆದ 73 ವರ್ಷಗಳಲ್ಲಿ ಇದು ಉತ್ತಮ ಸಾಧನೆಯಾಗಿದೆ. ರಾಜ್ಯದ ಅಪೆಕ್ಸ್ ಬ್ಯಾಂಕ್ಸ್ ಮೊದಲನೇ ಸ್ಥಾನ ನೀಡಿ ಗೌರವಿಸಿದೆ. ಇದು ರಾಜ್ಯದ ರೈತರಿಗೆ ಸಂದ ಗೌರವ. 1,800 ರೈತರಿಗೆ 1,600 ಕೋಟಿ ರೂಪಾಯಿ ಬೆಳೆ ಸಾಲ ನೀಡಿದ್ದೇವೆ. 1,30,000 ಕೋಟಿ ರೈತರಿಗೆ ಇದು ತಲುಪಬೇಕು. ಇನ್ನು ಡಿಸಿಸಿ ಬ್ಯಾಂಕ್ 75 ವರ್ಷದ ಸಂಭ್ರಮಾಚರಣೆಯಲ್ಲಿ ಮತ್ತೆ 5 ಶಾಖಾ ಕಚೇರಿಗಳನ್ನು ತೆರೆಯಲು ಯೋಜಿಸಲಾಗಿದೆ. ತೀರ್ಥಹಳ್ಳಿ, ಭದ್ರಾವತಿ, ಗಾಜನೂರು ಸೇರಿದಂತೆ 5 ಶಾಖೆಗಳ ಯೋಜನೆ ರೂಪಿಸಲಾಗಿದೆ ಅಂತ ತಿಳಿಸಿದರು. ಇನ್ನು ಜಿಲ್ಲೆಯಲ್ಲಿ ಬಹಳಷ್ಟು ಹಳ್ಳಿಗಳಲ್ಲಿ ನಮ್ಮ ಗ್ರಾಹಕರಿದ್ದು ಅವರಿಗೆ ಫೋನ್ ಪೇ ಮೂಲಕ ಹಣ ಸಂದಾಯ ಮಾಡುವ ವ್ಯವಸ್ಥೆ ಮಾಡಲಾಗುತ್ತದೆ. 1 ತಿಂಗಳಲ್ಲಿ ಈ ಯೋಜನೆ ಜಾರಿಗೊಳಿಸಲಾಗುತ್ತದೆ. ದೂರದಿಂದ ಹಣ ಸಂದಾಯಕ್ಕೆ ಬ್ಯಾಂಕಿಗೆ ಬರುವ ಅಗತ್ಯವಿರೋದಿಲ್ಲ. ಕಳೆದ ವರ್ಷ ಬ್ಯಾಂಕಿನಲ್ಲಿ 3,600 ಕೋಟಿ ರೂಪಾಯಿ ದೊಡ್ಡ ವ್ಯವಹಾರ ಮಾಡಿ ಸಾಧನೆ ಮಾಡಲಾಗಿದೆ. ಕಳೆದ ವರ್ಷ ಸರ್ಕಾರದ ಸಹಾಯಧನ ವಾಪಸ್ ಮಾಡಲಾಗಿದೆ. ಸರ್ಕಾರದ ಹಸ್ತಕ್ಷೇಪ ಇರಬಾರದೆಂಬ ಉದ್ದೇಶದಿಂದ ವಾಪಸ್ ಮಾಡಲಾಗಿದೆ ಅಂತ ತಿಳಿಸಿದರು. Royal Collection Mega Offer Alert. Buy products worth rupees 2,999. Get a stylish watch worth rupees 399 free. All types of caps, watches, belts, sunglasses, leather wallet, woolen caps. Our collection included trendy sunglasses, stylish caps, premium leather belt, smart leather wallets, branded watch, woolen caps. Visit us at City Center, Nehru Road, Shimoga. Contact us 7760734179. ಡಿಸಿಸಿ ಬ್ಯಾಂಕಿನ ವಾರ್ಷಿಕ ಮಹಾಸಭೆ ನಡೀತಾ ಇದೆ. ನಮ್ಮ ಬ್ಯಾಂಕಿನ ಮುಂಭಾಗದಲ್ಲಿ ಬಡಜಾರ್ನ ಸಭಾಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಬ್ಯಾಂಕಿನ ವಾರ್ಷಿಕ ಮಹಾಸಭೆ ನಡೀತದೆ. ಅದಕ್ಕೆ ಪೂರ್ವಭಾವಿಯಾಗಿ ಕಳೆದ ವರ್ಷದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಬೇಕು ಅನ್ನುವಂಥ ಉದ್ದೇಶದಿಂದ ನಿಮ್ಮನ್ನು ಬೆಳಗ್ಗೆ ಉಪಹಾರಕ್ಕೆ ಆಹ್ವಾನ ಮಾಡಿ ನಿಮ್ಮ ಜೊತೆ ಒಂದಷ್ಟು ಹೊತ್ತು ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಿಮ್ಮೆಲ್ಲ ಆಹ್ವಾನ ಮಾಡಿದ್ದೀವಿ. ಬಂದಿದ್ದೀವಿ. ನಿಮ್ಮೆಲ್ಲರೂ ಕೂಡ ವಿಶೇಷವಾದಂಥ ವಂದನೆಗಳನ್ನು ಹೇಳ್ತಾ ಈ ವರ್ಷ ಕಳೆದ ವರ್ಷ 36.75 ಕೋಟಿ 36,75 ಲಕ್ಷ ಲಾಭ. ಇದೊಂದು ಗರಿಷ್ಠ ಸಾಧನೆ. ಬ್ಯಾಂಕಿನ 73 ವರ್ಷಗಳ ಇತಿಹಾಸದಲ್ಲಿ ಇದೊಂದು ಬಹಳ ದೊಡ್ಡ ಸಾಧನೆ. ಜೊತೆಗೆ ಸತತ 2ನೇ ಬಾರಿಗೆ ರಾಜ್ಯದ ಉತ್ತಮ ಡಿಸಿಸಿ ಬ್ಯಾಂಕ್ ಅಂತ ಹೇಳಿ ಅಪೆಕ್ಸ್ ಬ್ಯಾಂಕು ಆಯ್ಕೆ ಮಾಡಿ ಮತ್ತು ಅದಕ್ಕೆ ಸನ್ಮಾನ ಮಾಡಿರುವಂಥದ್ದು. ಕಳೆದ ತಿಂಗಳು ನಡೆದಂಥ ಅಪೆಕ್ಸ್ ಬ್ಯಾಂಕಿನ ವಾರ್ಷಿಕ ಮಹಾಸಭೆಯಲ್ಲಿ ಶಿವಮೊಗ್ಗ ಡಿಸಿಸಿ ಬ್ಯಾಂಕು ಎ ಕ್ಲಾಸಿಫಿಕೇಷನಲ್ಲಿ ರಾಜ್ಯದ ಉತ್ತಮ ಡಿಸಿಸಿ ಬ್ಯಾಂಕು ಅಂತ ಹೇಳಿ ಆಯ್ಕೆ ಮಾಡಿ ಸನ್ಮಾನವನ್ನು ಇಡೀ ರಾಜ್ಯದಲ್ಲಿ ಮಾಡಿದೆ. ಅದು ನಾನು ಹೇಳಿದೆ, ಅವತ್ತು ಕೂಡ ಮಾಧ್ಯಮಕ್ಕಲ್ಲೇ ಹೇಳಿದ್ದೆ ನಾನು. ಅದು ನಮ್ಮ ಆಡಳಿತ ಮಂಡಳಿಗೆ, ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ನಮ್ಮೆಲ್ಲ ಸದಸ್ಯ ಸಂಸ್ಥೆಗಳಿಗೆ ರೈತರಿಗೆ ಸಂದಂಥ ಗೌರವ ಅಂತ ಹೇಳಿ ಈ ವರ್ಷ ನಾವು ಸುಮಾರು 1,200 ಕೋಟಿ ಇಲ್ಲಿಯವರೆಗೆ 1,08,000 ರೈತರಿಗೆ ಇನ್ನೂ ಹಂಗಾಮು ಮುಗಿದಿಲ್ಲ. 1,08,000 ರೈತರಿಗೆ 1,200 ಕೋಟಿ ಬೆಳೆ ಸಾಲವನ್ನು ನಾವು ನೀಡಿದ್ದೀವಿ.
ಮಾರ್ಚ್ವರೆಗೆ 1,30,000 ರೈತರು, ಹಾಗೆ 1,400 ಕೋಟಿ ಕಿಸಾನ್ ಕ್ರೆಡಿಟ್ ಸಾಲವನ್ನು ನೀಡುವ ಗುರಿಯನ್ನು ಇಟ್ಕೊಂಡಿದ್ದೀವಿ ನಾವು. ಬರುವ ಮಾರ್ಚ್ ಅಂತ್ಯಕ್ಕೆ 1,400 ಕೋಟಿ ಬೆಳೆ ಸಾಲ, 1,30,000 ರೈತರನ್ನ ಮುಟ್ಟಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ನಾವು. ಹಾಗೆ ಮುಂದಿನ ವರ್ಷ ಕನಿಷ್ಠ 45 ಕೋಟಿ ಲಾಭ ಮಾಡಬೇಕು ಎನ್ನುವಂಥ ಉದ್ದೇಶ ಕೂಡ ನಮ್ಮದು ಇದೆ. ಹಾಗೆ ಇನ್ನು 2 ವರ್ಷದಲ್ಲಿ ನಮ್ಮದು ಡೈಮಂಡ್ ಜುಬ್ಲಿ, ನಮ್ಮದು 75 ವರ್ಷ ನಾವು ಮುಟ್ತೀವಿ ನಾವು. ಅದಕ್ಕಾಗಿ 50 ಶಾಖೆಗಳನ್ನು ನಾವು ತೆರಿಬೇಕು ಅನ್ನುವಂಥ ಉದ್ದೇಶ. ಈ ವರ್ಷ ಈಗಾಗಲೇ 3 ಶಾಖೆಗಳನ್ನು ತೆರೆದು ಬಿಟ್ಟಿದ್ದೀವಿ. ಈಗಾಗಲೇ 3-4 ತಿಂಗಳಾಯಿತು, 4-5 ತಿಂಗಳ ಹಿಂದೆ. ಈಗ 5 ಶಾಖೆಗಳು ಈ ತಿಂಗಳ ಅಂತ್ಯದಲ್ಲಿ 5 ಶಾಖೆಗಳನ್ನು ತೆರೆಯುವಂಥ ಕೆಲಸ ಆಗ್ತದೆ. ಒಂದು ಭದ್ರಾವತಿ ಭಾರತ ರೆಡಿಯಾಗಿದೆ. ನಮ್ಮ ನಾಡಿ ಜನರಲ್ ಬಾಡಿ ಮುಗಿದ ಕೂಡಲೇ ಅದರ ಉದ್ಘಾಟನೆ ಆಗುತ್ತೆ. ಭಾರತದವರು ಸಾಗರ ತಾಲೂಕಿನ ತ್ಯಾಗರ್ತಿ, ಹೊಸನಗರದ ಚಿಕ್ಕಪೇಟೆ ನಗರದ ಚಿಕ್ಕಪೇಟೆ, ಶಿವಮೊಗ್ಗ ತಾಲೂಕಿನ ಗಾಜ್ನೂರು ಹಾಗೂ ತೀರ್ಥಹಳ್ಳಿಯ APMC ಯಲ್ಲಿ ಒಂದು ಶಾಖೆ. ಹೀಗೆ 5 ಶಾಖೆಗಳು. ಇನ್ನು ಉಳಿದ 14 ಶಾಖೆಗಳು ಇನ್ನು 2 ವರ್ಷದ ಅವಧಿಯಲ್ಲಿ ತೆಗೆದರೆ ಇಡೀ ಜಿಲ್ಲೆಯ ಎಲ್ಲ ಕಡೆಗೂ ಕೂಡ ನಮ್ಮ ಎಲ್ಲ ಹೋಬಳಿಗಳಿಗೆ ಮತ್ತು ಮುಖ್ಯ ದೊಡ್ಡ ದೊಡ್ಡ ಗ್ರಾಮಗಳಿಗೆ ನಾವು ಮುಟ್ಟಿದಂತೆ ಆಗ್ತದೆ ಅನ್ನೋದು. ಅದರಿಂದ ಇದೊಂದು ವಿಶೇಷವಾದ ಯೋಜನೆ ನಮ್ಮದು. ಹಾಗೆ ಇನ್ನೊಂದು, ನಾವೀಗಾಗಲೇ RTGS ಮತ್ತು ನೆಫ್ಟ್ ಈಗಾಗಲೇ ನಮ್ಮಲ್ಲಿದೆ, ಭಾಳ ವರ್ಷಗಳಿಂದ ಜಾರಿಯಲ್ಲಿದೆ ನಮ್ಮದು. ಇನ್ನೊಂದು ತಿಂಗಳಲ್ಲಿ ಈಗ ಕೆಲಸ ಪ್ರಾರಂಭ ಆಗಿಬಿಟ್ಟಿದೆ ನಮ್ಮದು. IMPS ಮತ್ತು ಎಲ್ಲ ನೆಟ್ ಬ್ಯಾಂಕಿಂಗ್, ನಮ್ಮ ಫೋನ್ ಬ್ಯಾಂಕಿಂಗ್ ವ್ಯವಸ್ಥೆಗಳು ಮಾಡಬೇಕು ಅಂಥೇಳಿ IMPS ಹಾಗೂ UPI ಸೇವೆಗಳನ್ನು ನಮ್ಮ ಜನರಿಗೆ, ಕಾರಣ ಭಾಳ ಹಳ್ಳಿಗಳಲ್ಲಿ ನಮ್ಮ ಗ್ರಾಹಕರಿದ್ದಾರೆ. ಸುಮಾರು 2,70,000 ಗ್ರಾಹಕರು ನಮ್ಮ ಇಡೀ ಜಿಲ್ಲಾದ್ಯಂತ 7 ತಾಲೂಕಲ್ಲಿ ಭಾಳ ರಿಮೋಟ್ ಏರಿಯಾದಲ್ಲಿ ಹಳ್ಳಿಗಳಲ್ಲಿ ಇದ್ದಾರೆ. ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗಾಗಿ ಅವರಿಗೆ ಫೋನ್ಪೇ ಮೂಲಕ ಅವರಿಗೆ ಬ್ಯಾಂಕಿಂಗ್ ಸೇವೆಯನ್ನು ಎಲ್ಲ ಹಳ್ಳಿಗಳಿಗೂ ಮುಗಿಸೋದಕ್ಕಾಗಲ್ಲ. ಆ ಕಾರಣಕ್ಕಾಗಿ ಫೋನ್ಪೇ ಮೂಲಕ IMPS ಮತ್ತು UPI ಸೇವೆಗಳನ್ನು ಅವರಿಗೆ ಒದಗಿಸುವ ಮೂಲಕ ನೇರವಾಗಿ ಹಳ್ಳಿಯಲ್ಲಿ ಅವ್ರ ಮನೆಯಲ್ಲೇ ಕೂತ್ಕೊಂಡು ವ್ಯವಹಾರ ಮಾಡೋದಕ್ಕೆ ಅನುಕೂಲ ಆಗಲಿ ಎನ್ನುವಂಥ ಉದ್ದೇಶದಿಂದ ಈ ಹೊಸ ಯೋಜನೆಯನ್ನು ಇನ್ನೊಂದು ತಿಂಗಳಲ್ಲಿ ಜಾರಿಗೆ ಕೊಡ್ತಾ ಇದ್ದೀವಲ್ಲ. ಪ್ರಾರಂಭ ಆಗಿದೆ. ಎಲ್ಲ ವ್ಯವಸ್ಥೆಗಳು ಆನ್ಲೈನಲ್ಲಿ 2 ತಿಂಗಳು ಬೇಕು. ಈಗಾಗಲೇ ಅದರ ಟೆಸ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಅದು ಕಾರ್ಯರೂಪಕ್ಕೆ ಬರ್ತದೆ, ಜಾರಿಗೆ ಕೊಡ್ತೀವಿ. ಅದರಿಂದ ಪ್ರತಿಯೊಬ್ಬ ರೈತರಿಗೂ ಅದು ಸಿಕ್ಕುವಂಥದ್ದು ಮತ್ತು ಅವ್ರ ಸಮಯ ಉಳಿತಾಯ ಮಾಡುವಂಥದ್ದು, ಬ್ಯಾಂಕಿಗಾಗಿ, ಬ್ರಾಂಚ್ ಶಾಖೆಗಾಗಿ ದೂರದಿಂದ ಬರುವಂಥದ್ದು ಆಗಬಾರ್ದು ಅನ್ನುವಂಥ ಉದ್ದೇಶ. ಆ ಕಾರಣಕ್ಕಾಗಿ ನಾವು ಮತ್ತು ಶಿಮುಲ್ನ ಅಷ್ಟು ಗ್ರಾಹಕರು, ಸುಮಾರು ಒಂದು 20-25 ಸಾವಿರ ಹಾಲು ಉತ್ಪಾದಕರು ಏನಿವತ್ತು ಬ್ಯಾಂಕಿನ ಸೌಲಭ್ಯ ಇದೆ ತೊಂದರೆ ಇದ್ದರೆ ಅವರಿಗೆ ಈ ಸೌಲಭ್ಯ ಸಿಕ್ಕುತ್ತೆ. ಅಷ್ಟು ಜನ DC ಬ್ಯಾಂಕಿನ ಸೇವೆಗೆ ಒಳಪಡ್ತಾರೆ ಅನ್ನುವಂಥ ಒಂದು ಉದ್ದೇಶ. ಹಾಗೆ ವಿಶೇಷವಾಗಿ ಈ ವರ್ಷ ನಮ್ಮದು 1,700 ಕೋಟಿ ಡಿಪಾಸಿಟನ್ನು ಸಾರ್ವಕಾಲಿಕ ದಾಖಲೆಯನ್ನು ನಾವು ಮುಟ್ಟಿದ್ದೀವಿ. 1,700 ಕೋಟಿ ಡಿಪಾಸಿಟನ್ನು ಮುಟ್ಟಿದ್ದೀವಿ. ಸುಮಾರು 2,600 ಕೋಟಿ ನಮ್ಮ ದುಡಿಯುವ ಬಂಡವಾಳ, ನಮ್ಮದು ವರ್ಕಿಂಗ್ ಕ್ಯಾಪಿಟಲ್. ಒಟ್ಟಾರೆಯಾಗಿ ಭಾಳ ದೊಡ್ಡ ವ್ಯವಹಾರವನ್ನು ಮಾಡ್ತೇವೆ. ಸುಮಾರು 3,600 ಕೋಟಿ ಕಳೆದ ವರ್ಷದ ನಮ್ಮ ವ್ಯವಹಾರ 3,600 ಕೋಟಿ ವ್ಯವಹಾರ ಆಗಿದೆ.
ಇವತ್ತು ಬ್ಯಾಂಕಿಂಗ್ ಕ್ಷೇತ್ರ ಭಾಳ ಸ್ಪರ್ಧಾತ್ಮಕವಾಗಿದೆ. ಆಮೇಲೆ ನಮ್ಮದು ನಿಮಗೆ ನಾನು ಸಂತೋಷಪೂರ್ವಕವಾಗಿ ಹೇಳುವಂಥದ್ದು, ನಮ್ಮದು ಸರ್ಕಾರದ ಷೇರುಧನ ಇಲ್ಲದೆ ನಡೀತಾ ಇರುವ ಕೆಲವೇ ಬ್ಯಾಂಕಲ್ಲಿ ನಮ್ಮದು ಕೂಡ ಸರ್ಕಾರದ ಷೇರುಧನ ನಮ್ಮ ಸ್ವಂತ. ಇದು DCC ಬ್ಯಾಂಕು ಈ ಜಿಲ್ಲೆಯ ಸ್ವಂತ ಷೇರುದಾರ ರೈತರ ಬ್ಯಾಂಕ್. ಹೀಗಾಗಿ ಮಧ್ಯೆ ಸ್ವಲ್ಪ ಹಿಂದೆ ನಾವು ಅದನ್ನು ಷೇರುಧನ ವಾಪಸ್ ಕೊಟ್ಟಿದ್ವಿ, ಮತ್ತೆ ಮಧ್ಯೆ ಸ್ವಲ್ಪ ಅದು ಬಂದಿತ್ತು, ಮತ್ತೆ ಈಗ ವಾಪಸ್ ಕೊಟ್ಟಿದ್ವಿ. ಕಳೆದ ವರ್ಷ ಸರ್ಕಾರದ ಷೇರುಧನ ವಾಪಸ್ ಕೊಟ್ಟು ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು. ಸರ್ಕಾರದ ಯಾವುದೇ ನೆರವಿನ ಅವಶ್ಯಕತೆ ನಮಗಿಲ್ಲ. ಅದರಿಂದ ನಾವು ನಮ್ಮ ಸ್ವಂತ ಈ ಜಿಲ್ಲೆಯ ಬ್ಯಾಂಕಾಗಿ ಜಿಲ್ಲೆಯ ನಮ್ಮ ಸದಸ್ಯರ ನಮ್ಮ ರೈತರ ಬ್ಯಾಂಕಾಗಿ ಉಳಿಬೇಕು ಅನ್ನುವಂಥ ಕಾರಣಕ್ಕಾಗಿ ಸರ್ಕಾರದ ಹಸ್ತಕ್ಷೇಪ ಕೂಡ ಇರಬಾರ್ದು. ಆ ಕಾರಣಕ್ಕಾಗಿ ನಾವು ಸರ್ಕಾರದ ಷೇರುಧನವನ್ನು ವಾಪಸ್ ಕೊಟ್ಟಿದ್ದೇವೆ. ಹಾಗೆ ಶಿವಮೊಗ್ಗ DCC ಬ್ಯಾಂಕು ಸರ್ಕಾರ ಕೊಟ್ಟಂಥ 7ನೇ ವೇತನ ಆಯೋಗವನ್ನು ಕೊಟ್ಟಂಥ ಒಂದೇ ಒಂದು ಬ್ಯಾಂಕ್, ಮೊದಲನೇ ಬ್ಯಾಂಕ್. ಸರ್ಕಾರದ 7th ಪೇ ಕಮಿಷನ್ ಏನಿತ್ತು ಅದನ್ನು ಜಾರಿಗೆ ಈಗಾಗಲೇ ಸುಮಾರು 7-8 ತಿಂಗಳಾಯಿತು ನಾವು ಜಾರಿ ಕೊಟ್ಟಿದ್ವಿ. ನೌಕರರಿಗೂ ಕೂಡ ವಿಶೇಷವಾಗಿ ಅವರು ಕೂಡ ಚೆನ್ನಾಗಿರಬೇಕು ಎನ್ನುವಂಥ ಒಂದು, ಯಾಕೆ ಚೆನ್ನಾಗಿ ಕೈ ತುಂಬ ಸಂಬಳ ಸಿಕ್ಕರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ಒಂದು ತತ್ವ ಸಿದ್ಧಾಂತ. ಅದಕ್ಕೆ ಅನುಗುಣವಾಗಿ ಅವರಿಗೂ ಕೂಡ ಅಪೆಕ್ಸ್ ಬ್ಯಾಂಕ್ ಕೂಡ ಕೊಟ್ಟಿರಲಿಲ್ಲ, ನಾವೇ ಫಸ್ಟ್ ಕೊಟ್ಟಿದ್ದೀವಿ. ನಾವು ಒಳ್ಳೆ ಕೆಲಸ ಕೂಡ ಮಾಡಲಿ ಅನ್ನುವಂಥದ್ದು. ಹಾಗೆ ಈ ಬರುವ ದಿನಗಳಲ್ಲಿ ನಾವು ಏನು ಇವತ್ತು ಮೊಬೈಲ್ ಬ್ಯಾಂಕಿಂಗ್ ಸಂಚಾರಿ ಶಾಖೆಯನ್ನು ಬಿಟ್ಟಿದ್ದೀವಿ. ಇನ್ನೊಂದು ವಾಹನವನ್ನು ಬಿಟ್ಟು ಎಲ್ಲೆಲ್ಲಿ, ಉದಾಹರಣೆಗೆ ನಮಗೆ ಇಲ್ಲಿ ಪಕ್ಕದಲ್ಲಿ ಪುರದಾಳಿದೆ, ನಮ್ಮ ಚಿತ್ತಿ ಶೆಟ್ಟಿ ಹೇಳಿದ್ದವರು ಅವ್ರು ಫಾರೆಸ್ಟ್ ಒಳಗಡೆ ಇದ್ದವರು, ಪುರದಾಳ ಹತ್ತಿರ ಇದೆ. ಅಲ್ಲಿಗೂ ಕೂಡ ವಾರದಲ್ಲಿ ಕನಿಷ್ಠ ಒಂದು 2 ದಿನ 3 ದಿನ ಶಾಖೆಯ ಸೇವೆ ತಲುಪಬೇಕು ಅನ್ನುವಂಥ ಉದ್ದೇಶದಿಂದ ಸಂಚಾರಿ ಶಾಖೆಯನ್ನು ಕೂಡ ಅಲ್ಲಿಗೆ ಒಂದಿದೆ, ಇನ್ನೊಂದನ್ನು ಕೂಡ ಪ್ರಾರಂಭ ಮಾಡಬೇಕು ಅನ್ನುವಂಥ ಉದ್ದೇಶ ಹೊಂದಿದ್ದು ನಾವು. ಆ ಕಾರಣಕ್ಕಾಗಿ ಒಂದಷ್ಟು ಹೆಚ್ಚು ತ್ವರಿತವಾಗಿ ಇವೆಲ್ಲ ಆಧುನಿಕ ಬ್ಯಾಂಕಿಂಗ್ ಏನು ಇವತ್ತು ರಿಸರ್ವ್ ಬ್ಯಾಂಕು ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಸಂಪೂರ್ಣವಾಗಿ ಪೇಪರ್ಲೆಸ್ ಮತ್ತು ಸಂಪೂರ್ಣವಾಗಿ ಕ್ಯಾಶ್ಲೆಸ್ ವ್ಯವಹಾರವನ್ನು ಮಾಡಬೇಕು ಅನ್ನುವಂಥ ಒಂದು ಇದರ ಹಿಂದೆ ಬಂದ ಉದ್ದೇಶ. ಈಗ ಮೊನ್ನೆ ಕಳೆದ ವಾರದಿಂದ ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಎಷ್ಟು ಜನ ಆದರೂ ಬರ್ಬೋದು, ಎಷ್ಟು 1000 ಜನ ಬೇಕಾದರೂ ಬರ್ಬೋದು. ಹಾಲು ಉತ್ಪಾದನೆಗೆ 1 ಯೂನಿಟ್ಟಿಗೆ 80,000 ಹಾಗೆ 3 ರೂಪಾಯಿ ಬಡ್ಡಿಯಲ್ಲಿ ಸಾಲ ಕೊಡುವಂಥ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ. ಈ ಒಂದು ವಾರ ಆಯಿತು, ಕಳೆದ ವಾರ 3 ರೂಪಾಯಿ 80,000 1 ಯೂನಿಟ್ಟಿಗೆ. ಅಂದರೆ ಒಬ್ಬ ಹಾಲು ಉತ್ಪಾದಕರಿಗೆ 2 ಯೂನಿಟ್ ಕೊಡುವಂಥದ್ದು, 1,60,000 ಅವರಿಗೆ ಹಾಲು ಉತ್ಪಾದನೆಗೆ. ಅದು ಹೈಬ್ರಿಡ್ ಹಸು ಆಗ್ಬೋದು, ಎಮ್ಮೆಗಳಾಗ್ಬೋದು, ಅವರಿಗೆ ಯಾವುದು ಆಗುತ್ತೋ 80,000ವರೆಗೆ, ಅಂದರೆ 2 ಯೂನಿಟ್ ವರ್ಷಕ್ಕೆ ಒಂದು ಹಾಗೆ ಒಂದೇ ಸರಿ ಮಂಜೂರು ಮಾಡ್ತೀವಿ. 2 ಯೂನಿಟ್ 1,60,000 3 ರೂಪಾಯಿ ಬಡ್ಡಿಯಾಗಿ ಕೊಡುವಂಥ ಹಾಲು ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪ್ರಾರಂಭ ಮಾಡಿದ್ದೀವಿ. ಅದನ್ನು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತು ಹಾಲು ಉತ್ಪಾದಕರು ಬಳಸ್ಕೊಳ್ಳುವಂಥದ್ದು. ಯಾಕೆಂದರೆ ಹಸುಗಳು ಆಗ್ಬೋದು, ನೀವು ಅದು ಜರ್ಸಿ ಆಗ್ಬೋದು, HF ಆಗ್ಬೋದು, ಗಿರ್ ಹಸು ಗಿರ್ರು ಕೂಡ ನಾವು ಗುರುತು ಮಾಡಿದ್ದೀವಿ. ಸಹಾಯವಾಲ್ ಅಂತ ಮತ್ತೊಂದು ಹಸು ಇದೆ, ಅದು ಎಮ್ಮೆ ಯಾವುದಾದ್ರೂ ಆಗ್ಬೋದು. ಎಮ್ಮೆ ಯಾವ ಥರದ ಎಮ್ಮೆ ಬೇಕಾದರೂ ಅದು ತೊಗೊಬೋದು. ಆ ಥರ ಎಮ್ಮೆಗೆ ಒಂದು ಎಮ್ಮೆಗೆ ಒಂದು ಹಸುವಿಗೆ ಕೊಡುವಂಥದ್ದು. ಮತ್ತು ಅವನು ಸಾಕೋದಕ್ಕೆ ವರ್ಷಕ್ಕೆ 18,000 ರೂಪಾಯಿ ಅವರಿಗೆ ಹುಲ್ಲನ್ನು ಬೆಳೆಯೋದಕ್ಕೆ, ಅದು ಬಡ್ಡಿ ರಹಿತ ಸಾಲ. ಹುಲ್ಲನ್ನು ಬೆಳೆಯೋದಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳು ಮಾಡ್ಕೊಳ್ಳೋದಕ್ಕೆ 18,000 ರೂಪಾಯಿ ಪ್ರತಿ ವರ್ಷ ಬಡ್ಡಿ ರಹಿತ ಹಾಲು ಉತ್ಪಾದಕರಿಗೆ. ಈ ಥರದಲ್ಲಿ ಒಂದಷ್ಟು ಹಾಲು ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಉಳಿದಂತೆ ನಿಮಗೆಲ್ಲ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಸುಮಾರು ಜಿಲ್ಲೆಯ 10 ಪ್ರಾಥಮಿಕ ಸಹಕಾರ ಸಂಘಗಳು, ಉತ್ತಮ ಕೆಲಸ ಮಾಡ್ತಾ ಇರೋ 10 ಪ್ರಾಥಮಿಕ ಸಹಕಾರ ಸಂಘಗಳಿಗೆ 10,000 ರೂಪಾಯಿ ಅವರಿಗೆ ಪ್ರೋತ್ಸಾಹಕವಾಗಿ ಮತ್ತು ಅವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಉದಾಹರಣೆಗೆ ಶಿವಮೊಗ್ಗ ತಾಲೂಕಿನ ಗಾರ್ನಿಯೂರು, ತಮಡಿಹಳ್ಳಿ, ಭದ್ರಾವತಿ ತಾಲೂಕಿನ ತಳ್ಳಿಕಟ್ಟೆ,
ಹಾಗೂ ತೀರ್ಥಹಳ್ಳಿ ತಾಲೂಕಿನ ಮಾಗರಹಳ್ಳಿ ಅಂಥೇಳಿ ಮಂಡಗದ್ದೆ, ನಮ್ಮ ಸೊರಬ ತಾಲೂಕಿನ ಚಂದ್ರಗುತ್ತಿ, ಶಿಕಾರಿಪುರದ ಮಲ್ಲೇನಹಳ್ಳಿ, ಸಾಗರದ ಆವಿನಹಳ್ಳಿ ಮತ್ತು ಖಂಡಿಕ ಹಾಗೂ ಹೊಸನಗರ ತಾಲೂಕಿನ ಪುರಕ್ಕೆ ಮನೆ. ಹೀಗೆ 10 ಪ್ರಾಥಮಿಕ ಉತ್ತಮ ಒಳ್ಳೆ ಕೆಲಸ ಮಾಡಿದ ಉತ್ತಮ ಪ್ರಾಥಮಿಕ ಸಹಕಾರ ಸಂಘಗಳಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಮತ್ತು ಇತರೆ ಪತ್ತಿನ ಸಹಕಾರ ಸಂಘಗಳು, ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘ, ಅದಕ್ಕೂ ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಬಸವೇಶ್ವರ ಪಟ್ಟಣ ಸಹಕಾರ ಬ್ಯಾಂಕ್ ಶಿರಾಳಕೊಪ್ಪ ಶಿಕಾರಿಪುರದಲ್ಲಿ, ಅದಕ್ಕೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಹಾಗೆ ಶಿವಮೊಗ್ಗ ತಾಲೂಕು PIPCMS ನಮ್ದು ಎದುರುಗಡೆ ಇದೆ, ಒಳ್ಳೆಯ ಕೆಲಸ ಮಾಡಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಮತ್ತು ಹಂದಿಗೋಡು, ಸಾಗರ ತಾಲೂಕಿನ ಹಂದಿಗೋಡು ಹತ್ತಿ ಕೈಮಗ್ಗದ ನೇಕಾರರಿಗೆ ಅವರ ಸಹಕಾರ ಸಂಘಕ್ಕೆ ಸನ್ಮಾನ ಮಾಡ್ತಾ ಇದ್ದೀವಿ ನಾವು. ಹಾಗೆ ಇತರೆ ಸಹಕಾರ, ಉದಾಹರಣೆಗೆ ಶಿವಮೊಗ್ಗ ಜಿಲ್ಲಾ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಹಾಗೆ ಹಿರೇಜಂಬೂರು ಹಾಲು ಉತ್ಪಾದಕರ ಸಹಕಾರ ಸಂಘ, ಹೀಗೆ ಬರೀ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘಗಳಲ್ಲದೆ ಬೇರೆ ಬೇರೆ ಒಳ್ಳೆ ಕೆಲಸ ಮಾಡ್ತಾ ಇರೋ ಸಹಕಾರ ಸಂಘಗಳನ್ನು ಕೂಡ ನಾಡಿದ್ದು ಅವರಿಗೆ 10,000 ರೂಪಾಯಿ ಪ್ರೋತ್ಸಾಹಕ ಧನ ಕೊಡೋದ್ರ ಜೊತೆಗೆ ಅಭಿನಂದನೆಗಳ ಸನ್ಮಾನಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹೀಗೆ ಸಹಕಾರಿ ವ್ಯವಸ್ಥೆಯಲ್ಲಿ ಒಂದಷ್ಟು ಹೆಚ್ಚು ಅನುಕೂಲ ಆಗುವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ದಿಸೆಯಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ಪಕ್ಕದಲ್ಲಿ ಕೋರ್ಟ್ ಮತ್ತು ನಮ್ಮ ಈ ಬಿಲ್ಡಿಂಗ್ ಪಕ್ಕ ಮಧ್ಯೆ ನಮ್ಮ ಜಾಗ ಇದೆ. ಅಲ್ಲಿ ಅಮೃತ ಮಹೋತ್ಸವದ ನೆನಪಿನ ಕಟ್ಟಡ ಸುಮಾರು 6 ರಿಂದ 7 ಕೋಟಿ ವೆಚ್ಚದಲ್ಲಿ ಈ ಕಟ್ಟಡಕ್ಕೆ ಸದ್ಯದಲ್ಲಿ ಪ್ರಾರಂಭ ಮಾಡ್ತೀವಿ ನಾವು. ಕಟ್ಟುವಾಗ ಶಂಕುಸ್ಥಾಪನೆ ಮಾಡುವಾಗ ನಿಮ್ಮನ್ನೆಲ್ಲ ಇನ್ನೊಂದ್ಸರಿ ಕರಿತೀವಿ. ಅದರಿಂದ ಸಂಪೂರ್ಣವಾಗಿ ಆಧುನಿಕ ಬ್ಯಾಂಕಿಂಗ್ ಸೇವೆ ಏನು ಸಿಗುತ್ತೋ ಅವೆಲ್ಲವೂ ಕೂಡ ನಮ್ಮ ಸದಸ್ಯರಿಗೆ ಸಿಕ್ಕುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಈ ನಮ್ಮ ಜೊತೆ ಎಲ್ಲ ಪರಿಚಯ ಇದೆ ಅಂತ ಅಂದ್ಕೊಂಡಿದ್ದೀನಿ. ಭಾಳ ಜನ ಹೊಸಬರು ಇದ್ದಾರೆ. ನಮ್ಮ ಬಸವರಾಜ ಇದರಲ್ಲಿ ನಾವು ಹೆಚ್ಚು ಕಡಿಮೆ ಒಂದು 106 ಸಂಘಗಳು ಅಥವಾ 165 ವ್ಯವಹಾರಗಳನ್ನು ಮಾಡೋದಕ್ಕೆ ಅವರಿಗೆ ಅವಕಾಶ ಇದೆ. 165 ವ್ಯವಹಾರ ಬೇರೆ ಎಲ್ಲ ಸಾಲಕ್ಕಿಂತ ಕಡಿಮೆ ರೇಟಲ್ಲಿ ಅವರಿಗೆ ನಾವು ಸಾಲಗಳನ್ನು ಕೊಡ್ತೀವಿ. ಎಲ್ಲ ವ್ಯವಹಾರ ಅಂದರೆ ಎಲ್ಲಿ ತನಕ ಅಂದರೆ ಪೆಟ್ರೋಲ್ ಬಂಕು, ಗ್ಯಾಸ್ ಏಜೆನ್ಸಿವರೆಗೂ ಕೂಡ ಅವ್ರು ಮಾಡ್ಬೋದು. ಇವೆಲ್ಲ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಸಾಲವನ್ನು ಕೊಡ್ತೀವಿ. ಬಿಲ್ಡಿಂಗ್ ಕಟ್ಟೋದಕ್ಕೆ ಬಡ್ಡಿ ರಹಿತ ಸಾಲ ಕೊಡ್ತೀವಿ, ಮಳಿಗೆಗಳನ್ನು ಕಟ್ಟೋದಕ್ಕೆ. ಅದರಿಂದ ಇವಿಷ್ಟನ್ನು ಕೂಡ ಉಪಯೋಗಿಸ್ಕೊಬೋದು. ಹೆಚ್ಚೆಚ್ಚು ತುಂಬ ಸೊಸೈಟಿಗಳು ತಗೊಂಡಿದ್ದಾರೆ, ತುಂಬ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಮಾಡ್ತೀವಿ, ಮಾಡದೇ ಇದ್ರೆ ನಿಮಗೆ ಲಾಭನೇ ಬರಲ್ಲ. ಈಗ ನಿಮ್ಗೆ ಸಣ್ಣ ಉದಾಹರಣೆ, ಬೆಳೆ ಸಾಲನ ನಾವು ಅವ್ರಿಗೆ ಕೊಡ್ತೀವಿ. ಬೆಳೆ ಸಾಲ ಕೊಡುವಾಗ ಅವ್ರಿಗೆ 2% ಕಮಿಷನ್ ಬರುತ್ತೆ. ಈಗ ಕೇಂದ್ರದಿಂದ 2.5 ಬರ್ತಾ ಇತ್ತು, 1.5 ಇಳಿಸಿದ್ರು ಅವರು. ರಾಜ್ಯದಿಂದ 6 ಕೊಡ್ತಾರೆ, 6 ಒಂದು 7.5 ಬರುತ್ತೆ. 7.5 ಬಂದರೆ ಅವ್ರಿಗೆ ಆ್ಯಕ್ಚುಲಿ 9-9.5% ಬೀಳುತ್ತೆ. ಭಾರಿ ಕರೆಕ್ಟಾಗಿ ಕಟ್ಟಿದರೆ 3% ನಬಾರ್ಡ್ನವ್ರು ಕೊಡ್ತಾರೆ, 10.5 ಬರುತ್ತೆ. 1% ಉಳಿತದೆ ಅವರಿಗೆ. ಆದರೆ ಹ್ಯಾಂಡ್ಲಿಂಗ್ ಚಾರ್ಜಲ್ಲಿ ಲೆಕ್ಕ ಹಾಕಿ ನಷ್ಟ ಆಗುತ್ತೆ, ಸಹಕಾರ ಸಂಘದ ನಷ್ಟ. ಈ ಕೃಷಿಯೇತರ ಸರ್, ಉದಾಹರಣೆಗೆ ಯಾರೋ ಕೇಳಿದ್ರು, ನಮ್ಮ ಹತ್ರ ಪ್ರಸನ್ನ ಕೇಳಿದ್ರು, ನೀವು ಕೃಷಿ ಕೊಟ್ಟರೆ ನಮಗೆ ನಷ್ಟ. ಉದಾಹರಣೆಗೆ ನಮಗೆ ನಬಾರ್ಡು 9% ಸಾಲ ಕೊಡುತ್ತೆ. ಈಗ 0.5% ಅಪೆಕ್ಸ್ ಬ್ಯಾಂಕಿಗೆ ಕಮಿಷನ್ ಕೊಡಬೇಕು, 9.5. ನಮಗೆ 6% ರಾಜ್ಯ ಸರ್ಕಾರ, 1.5% ಕೇಂದ್ರ ಸರ್ಕಾರ, 7.5 ಬರುತ್ತೆ. ನಮಗೆ ಬೀಳೋದು 9.5. 2% ನಷ್ಟ ನಮಗೆ. ಆದರೂ ಕೂಡ ಅನಿವಾರ್ಯವಾಗಿ ಇದನ್ನು ಮಾಡಬೇಕಾಗ್ತದೆ. ಇದು ಮಾಧ್ಯಮಕ್ಕೆ ಹೇಳುವಂಥದ್ದು. ಇದು ಸಂಪೂರ್ಣವಾಗಿ ಇದು ಪಾರದರ್ಶಕವಾಗಿ ನಡೆಯುವಂಥದ್ದು. ಬೇರೆ ವ್ಯವಹಾರ ಮಾಡಿದ ಗೊಬ್ಬರ, ಬೀಜ, ಬೇರೆ ಬೇರೆ, ನಿಮಗೆ ಉದಾಹರಣೆ ಸ್ಪ್ರಿಂಕ್ಲರು, ಡ್ರಿಪ್ಪು ಮಾರ್ತಾರೆ, ಅಲ್ಲಿ ಅದರ ಎಲ್ಲ ಸ್ಪೇರ್ ಪಾರ್ಟ್ಸ್ಗಳನ್ನು ಮಾರ್ತಾರೆ. ಎಲ್ಲದು ಕೆಲವರು ಶಾಮಿಯಾನ ಇಟ್ಕೊಂಡಿದ್ದಾರೆ, ಅಡುಗೆ ಸಾಮಾನುಗಳು, ಕುರ್ಚಿ ಮೇಜುಗಳು, ಸಿಮೆಂಟು, ಪೈಪ್ಲೈನು, ಅಡಿಕೆ ಬ್ರೆಡ್ಜು, ಹೀಗೆ ಎಲ್ಲ ಅವ್ರು ಏನು ವ್ಯವಹಾರ ಮಾಡ್ತಾರೆ ಅಷ್ಟೆಲ್ಲವಕ್ಕೂ ಅದರಲ್ಲೇ ಲಾಭ 13-14% ಬರುತ್ತೆ. ಇದು ನಷ್ಟ. 5 ಕೋಟಿ ಬೆಳೆ ಸಾಲ ಕೊಟ್ಟರೆ, 5 ಕೋಟಿ ಬೇರೆ ಸಾಲ ಕೊಟ್ಟರು ಮಾತ್ರ ಸೊಸೈಟಿಗಳು ರಿವೈವ್ ಆಗ್ತವೆ. ಆದ್ದರಿಂದ ಈಗ ನಬಾರ್ಡು, ರಿಸರ್ವ್ ಬ್ಯಾಂಕು 165 ವ್ಯವಹಾರ ಮಾಡೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಲ್ಟಿ ಸರ್ವಿಸ್ ಸೆಂಟರ್ ಅಂತ, ಬಹು ಸೇವಾ ಕೇಂದ್ರಗಳಾಗಿ ಅವು ಪರಿವರ್ತನೆ ಮಾಡಬೇಕು ಅಂತ. ಏನು ಕೃಷಿ ಸೇವಾ ಕೇಂದ್ರ ಇತ್ತು ಅದನ್ನು ಮಲ್ಟಿ ಸರ್ವಿಸ್ ಸೆಂಟ್ರು MSC ಅದನ್ನು ಮಾಡಬೇಕಂದ್ರೆ 2 ವರ್ಷದಿಂದ ಜಾರಿ ಕೊಟ್ಟಿದ್ದೀವಿ. ಹಾಂ
ಅಲ್ಲೇ ಸ್ಟಾಪ್ ಆದಂಗೆ ಆಲ್ಮೋಸ್ಟು ಇಲ್ಲ. ಈಗ 21 ಡಿ ಸಿ ಬ್ಯಾಂಕ್ ಇದ್ದಾವೆ. ನನಗೆ ನಮ್ಮದೊಂದು ಸೇರಿದಂಗೆ ಒಂದು 2 ಬ್ಯಾಂಕ್ದು ಸಾಲ ಕೊಟ್ಟಿರ್ಬೋದು. ನಮ್ಮ ರಾಜಣ್ಣ ಅವ್ರದ್ದು ಸೇರಿ ಸಹಕಾರ ಸಚಿವರು ಇದ್ದಾರಲ್ಲ, ಅವರು ಕೂಡ ಕೊಟ್ಟಿಲ್ಲ 2-3 ವರ್ಷದಿಂದ. ಹೆಚ್ಚು ಕಡಿಮೆ 3-4 ಜನ ಸಚಿವರು, ಶಾಸಕರು ಅಧ್ಯಕ್ಷರಿದ್ದಾರೆ. ಚಿತ್ರದುರ್ಗ ಸುಧಾಕರ್ ಮಿನಿಸ್ಟ್ರು ಅಧ್ಯಕ್ಷರು, ಶಿವಾನಂದ ಪಾಟೀಲು ಅಧ್ಯಕ್ಷರು, ಹೆಬ್ಬಾರು ಅಲ್ಲಿ ಅಧ್ಯಕ್ಷರು, ಹೀಗೆ ಭಾಳ ಜನ MLA ಮಿನಿಸ್ಟ್ರು ಇದ್ದಾರೆ. ಯಾರೂ ಕೂಡ 3 ವರ್ಷದಿಂದ ಹೊಸ ಹೆಚ್ಚುವರಿ ಸಾಲಗಳನ್ನು ಕೊಟ್ಟಿಲ್ಲ. ನಮ್ಮದೊಂದೇ ಡಿ ಸಿ ಬ್ಯಾಂಕ್. ಅದು ಕೂಡ ಕಾರಣ ನಮಗೆ ಈ ಬಹುಮಾನ ಅಥವಾ ಅಭಿನಂದನೆ ಬರೋದಕ್ಕೆ ಅಥವಾ ಮೊದಲನೇ ಸ್ಥಾನಕ್ಕೆ ಬರೋಕ್ಕೆ ಅದು ಕೂಡ ಒಂದು ಕಾರಣ. ನಾವು ಆದಷ್ಟು ನಮ್ಮ ಕೈಲಿ ಏನು ಸಾಧ್ಯ ಅದನ್ನು ರೈತರಿಗೆ ಕೊಡುವಂಥ ಇಲ್ಲ ಕೊಡ್ತಾ ಇಲ್ಲ. ಅಲ್ಲ ಅದು ಕೊಡ್ತಾ ನಿಮ್ಗೆ ಹೇಳಿದ್ನಲ್ಲ, ಈಗ ನಬಾರ್ಡು 9.5 ಆಗುತ್ತೆ, ನಮಗೆ 9.5 ಬೀಳುತ್ತೆ ಬಡ್ಡಿ. ನಾವು ಅದನ್ನು 7.5 ಕೊಡಬೇಕು. ಎಷ್ಟು ಬ್ಯಾಂಕ್ ಸುಧಾರಿಸ್ಕೊಳ್ಳೋಕ್ಕೆ ಸಾಧ್ಯ? ಅದು ಅದ್ರಲ್ಲಿ ನಷ್ಟನೇ. 1 ಕೋಟಿ ಸಾಲ ಕೊಟ್ಟರೆ ನಮಗೆ 100 ಕೋಟಿ ಸಾಲ ಕೊಟ್ಟರೆ 1 ಕೋಟಿ ನಷ್ಟ ಆಗುತ್ತೆ. 100 ಕೋಟಿ ಸಾಲ ಕೊಟ್ಟರೆ 1 ಕೋಟಿ, ಅದಕ್ಕೆ ಬೇರೆ ಕಡೆ ನಾವು ಸರಿದೂಗಿಸ್ಕೊಬೇಕು ನಾವು. ಆದ್ದರಿಂದ ಅಷ್ಟು ಸುಲಭ ಇಲ್ಲ. ಆದರೂ ಕೂಡ ನಾವು ಈ ವರ್ಷ ಇನ್ನೊಂದು 200 ಕೋಟಿನಾದರೂ ಕೊಡಬೇಕು ಅಡಿಷನಲ್ ಅಂತ ಯೋಚನೆ ಮಾಡಿದ್ದೀವಿ. ಒಂದು ನಿಮ್ಮ ಹತ್ರ ನೀವು ದಯವಿಟ್ಟು ಇದನ್ನು ಸ್ವಲ್ಪ ಅವಾಗ ಬರೀತೀನಿ. ರಾಜ್ಯ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾರೂ ಕೂಡ ಈ ಸಾಲಗಳು ಕೊಡೋದಕ್ಕೆ 1 ರೂಪಾಯಿ ದುಡ್ಡು ಕೊಡೋದಿಲ್ಲ. ಅವರ ಡಿಪಾಸಿಟ್ ಕೂಡ ನಮ್ಮ ಹತ್ರ ಇಲ್ಲ. ಅವ್ರ ಡಿಪಾಸಿಟ್ಟು ವಾಣಿಜ್ಯ ಬ್ಯಾಂಕಲ್ಲೇ ಇರುವಂಥದ್ದು. 1 ರೂಪಾಯಿ ಡಿಪಾಸಿಟ್ ಇವತ್ತು APMC ಡಿಪಾಸಿಟ್ ಕೂಡ ನಮ್ಮ ಹತ್ರ ತೆಗೆದಿದ್ದಾರೆ. ಆದರೂ ಕೂಡ ನಾವು ಕಮರ್ಷಿಯಲ್ ಬ್ಯಾಂಕ್, ನಮಗೆ ಸಂತೋಷ ಆಗುತ್ತೆ, ಕಮರ್ಷಿಯಲ್ ಬ್ಯಾಂಕ್ನವರು ಹೇಳಲ್ಲ, ನಾವು ನಮ್ಮ ಹತ್ರ ಡಿಪಾಸಿಟಿಗೆ ಬರ್ತಾರೆ. ಅದರಿಂದ ಕಮರ್ಷಿಯಲ್ ಬ್ಯಾಂಕಿನ ಸ್ಥಿತಿಗತಿಗಳು ಭಾಳ ಚೆನ್ನಾಗಿದ್ದಾವೆ ಅಂತ ನನಗೇನು ಅನಿಸೋದಿಲ್ಲ. ಆ ಕಾರಣಕ್ಕಾಗಿ ಅವು ಯಾವ ಬ್ಯಾಂಕ್ ಅಂತ ಹೆಸರು ದೊಡ್ಡ ಬ್ಯಾಂಕ್ಗಳು ಹೆಸರು ಹೇಳೋಕ್ಕೆ ಹೋಗಲ್ಲ ನಾನು. ಅವರು ನಮ್ಮ ಹತ್ರ ಡಿಪಾಸಿಟಿಗೆ ಬರ್ತಾರೆ ಅಂದರೆ ಡಿಪಾಸಿಟ್ ಪರಿಸ್ಥಿತಿ ಅವ್ರ ಹತ್ರ ಹೇಗಿದೆ ಅನ್ನೋದು ನಿಮ್ಗೆ ಹೇಳೋವಂಥದ್ದು. ಧನ್ಯವಾದಗಳು.